ಎಲ್ಲ ಕಡೆ ಬಾಂಬ್ ಫಿಕ್ಸ್ ಮಾಡ್ರು. ಬ್ಲಾಸ್ಟ್ ಆದ್ರೆ ಬಿಲ್ಡಿಂಗ್ ಮಣ್ಣಾಕ್ ಬಿಡ್ಬೇಕು. ತೆಗಿರೋ ಕೊಕ್ಕೆನ ತಗದೋಂ ತಕತರಿ ಗಿಟದೋಂ ತಕತರಿ ತಗದೋಂ ತಕತರಿ ಗಿಟದೋಂ ತಕತರಿ ಗಿಟ ತಗದೋಂ. ನೀನ್ಯಾಕೆ ಹಾಗೆ ಅನ್ಕೋತಿದ್ಯ ಶಿವಾನಿ? ಬರ್ತೀನಿ ಶಿವಾನಿ. ಪರಮೇಶಿ, ಹೇಗಿದೆಯಾ? ಚೆನ್ನಾಗಿದ್ದೀನಿ ಸರ್. ನಮಸ್ಕಾರ ಸರ್. ನಮಸ್ಕಾರ ಸರ್. ನಮಸ್ತೆ. ನಿಮ್ಮ ಇನ್ವೆಸ್ಟಿಗೇಷನ್ ಎಲ್ಲಿವರೆಗೂ ಬಂತು ಸರ್? ನಾವು ನಮ್ಮ ಕೈಲಾದ ಪ್ರಯತ್ನ ಮಾಡ್ತಾ ಇದ್ದೀವಿ ಸರ್. ಈಗಾಗಲೇ ಅನುಮಾನ ಬಂದವನ್ನೆಲ್ಲ ಅರೆಸ್ಟ್ ಮಾಡಿದ್ದೀವಿ. ಆದರೆ ಅವ್ರು ಯಾರು ಡೈರೆಕ್ಟ್ ಆಗಿ ಈ ಕೇಸಲ್ಲಿ ಇನ್ವಾಲ್ವ್ ಆಗಿಲ್ಲ. ನಾವು ಕಾಳಿಂಗರಾಯರ ಮನೆಗೆ ಹೋಗಿ ವಿಚಾರಿಸಿದ್ವಿ, ಆದರೆ ಏನು ಅಂತ ದೊಡ್ಡ ಕ್ಲೂ ಸಿಗ್ಲಿಲ್ಲ. ಅವರು ಕೂಡ ಇನ್ವೆಸ್ಟಿಗೇಷನ್ದು ಪ್ರತಿಯೊಂದು ಅಪ್ಡೇಟ್ ಕೊಡಿ ಅಂತ ಕೇಳಿದ್ದಾರೆ. ಸರ್, ನನ್ಗನ್ಸುತ್ತೆ ಇದು ಯಾರೋ ಗುರುತು ಪರಿಚಯ ಇರೋರೇ ಮಾಡಿದಾರೆ ಅನ್ಸುತ್ತೆ ಸರ್. ನನ್ನ ಅನುಭವದಲ್ಲಿ ಹೇಳೋದಾದ್ರೆ ಯಾವುದೇ ಒಬ್ಬ ಕ್ರಿಮಿನಲ್ಲು ಇಂಥ ವಿಚಾರದಲ್ಲಿ ಪೂರ್ವಾಪರ ಗೊತ್ತಿಲ್ಲದೆ ನೇರವಾಗಿ ಬಂದು ಹೊಡೆದಾಡಕ್ ಸಾಧ್ಯ ಇಲ್ಲ ಸರ್. ನಾವು ಯಾವುದೇ ಜಾಗದಲ್ಲಿದ್ರೂ ಅವ್ರಿಗೆ ನಿಖರವಾದ ಮಾಹಿತಿ ಇರ್ತಿತ್ತು ಸರ್. ಮೊದಲು ಅವರು ನಮ್ಮ ಮೇಲೆ ಇಂಡೈರೆಕ್ಟ್ ಆಗಿ ಅಟ್ಯಾಕ್ ಮಾಡೋದಕ್ಕೆ ಪ್ರಯತ್ನ ಪಟ್ರು. ಅದ್ ಯಾವಾಗ ಆಗ್ಲಿಲ್ವೋ ಡೈರೆಕ್ಟ್ ಆಗಿ ಹೊಡಿಬೇಕು ಅಂತ ಡಿಸೈಡ್ ಮಾಡಿದ್ದಾರೆ. ಹೀಗೆ ಏಕ್ದಮ್ ನಿರ್ಧಾರ ತಗೋಬೇಕು ಅಂದ್ರೆ ಒಂದು ಫ್ಯಾಮಿಲಿ ದ್ವೇಷನೋ ಇಲ್ಲ ರಾಜಕೀಯ ದ್ವೇಷನೋ ಇರಬೇಕು. ನೀನು ಹೇಳ್ತಾ ಇರೋದು ಅಕ್ಷರಶಃ ನಿಜ. ನನಗೆ ಯಾಕೋ ಇದು ಕಾಳಿಂಗರಾಯರ ಕಡೆಯವ್ರದೇ ಪಿತೂರಿ ಅಂತ ಅನ್ನಿಸ್ತಾ ಇದೆ. ಅದು ಹೇಗೆ ಸಾಧ್ಯ ಸರ್? ಸ್ವಂತ ತಂಗಿ ಮೇಲೆ ಯಾರಾದರೂ ಈ ರೀತಿ ಮಾರಣಾಂತಿಕ ಹಲ್ಲೆ ಮಾಡ್ತಾರ? ಅಲ್ಲ, ಅವ್ರ ವಯಸ್ಕಾದ್ರೂ ಒಂದು ಬೆಲೆ ಬೇಡವಾ? ಇದು ನಮ್ಮ ಅಜ್ಜಿನ ಗುರಿ ಇಟ್ಕೊಂಡು ಮಾಡಿರ್ತಕ್ಕಂಥ ಕೃತ್ಯ ಅಲ್ಲ. ಇದೊಂದು ಆಕಸ್ಮಿಕ ಘಟನೆ, ಬಹಳ ತರಾತುರಿಯಲ್ಲಿ ಮಾಡಿರ್ತಕ್ಕಂಥ ಪ್ಲ್ಯಾನ್. ಅದು ಹೇಗೆ ಹೇಳ್ತೀರಾ? ಈ ಘಟನೆ ನಡೆಯೋದಕ್ಕಿಂತ ಮುಂಚೆ ಸಾಕಷ್ಟು ಬಾರಿ ನಮ್ಮ ತಾತನವ್ರ ಮೇಲೆ ಕೊಲೆ ಪ್ರಯತ್ನಗಳು ನಡೆದಿವೆ ಸರ್. ಆದರೆ ಆಗ ಅವರ ಉದ್ದೇಶ ಯಾರಿಗೂ ಅನುಮಾನ ಬಾರದೇ ಇರೋ ರೀತಿಯಲ್ಲಿ ಅವರನ್ನು ಕೊಲೆ ಮಾಡಬೇಕು ಅನ್ನೋದಾಗಿತ್ತು. ಅದಕ್ಕೆ ಹಣ್ಣಿನಲ್ಲಿ ವಿಷ ಸೇರಿಸಿ ಸಾಯಿಸೋದಕ್ಕೆ ಪ್ರಯತ್ನ ಪಟ್ಟರು. ಮುಖ ಮರೆಸ್ಕೊಂಡು ಹೋಟೆಲ್ ರೂಮಲ್ಲಿ ಹಲ್ಲೆ ಮಾಡೋದಕ್ಕೆ ಪ್ರಯತ್ನ ಪಟ್ಟರು. ಈಗ ಉಜ್ಜಯಿನಿ ಬಿಟ್ಟರೆ ಬೇರೆ ಕಡೆ ಅವಕಾಶ ಸಿಗಲ್ಲ ಅಂತ ನಿರ್ಧಾರ ಮಾಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಅವರ ಮೇಲೆ ಹಲ್ಲೆ ಮಾಡಿದ್ದಾರೆ.